ಇಂಥ ಪರಮ ಹೋರಾಟಗಾರನ ಚಿತ್ರವನ್ನ ಆಗಿನ ಮಕ್ಕಳು ಅಂದರೆ 12 ವರ್ಷದ ಹಿಂದೆ ಇದ್ದಂಥ ಶಾಲಾ ಮಕ್ಕಳು ಬಹಳಷ್ಟು ಜನ ಶಾಲಾ ಮಕ್ಕಳು ನೋಡಿದ್ದಾರೆ. ಅವರು ಇವತ್ತು ದೊಡ್ಡವರಾಗಿ ಕಾಲೇಜುಗಳಲ್ಲಿದ್ದಾರೆ. ಅಂತಹ ವ್ಯಕ್ತಿಗಳು ಇವತ್ತು ಆ ಮರು ಬಿಡುಗಡೆ ಆಗತಕ್ಕಂಥ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನು ನೋಡಿ ದೇಶ ಪ್ರೇಮ ರಾಷ್ಟ್ರಭಕ್ತಿಯನ್ನ ಮನೆ ಮನೆಗಳಲ್ಲಿ ಸಾರ್ಲಿ, ಇದು ರಾಯಣ್ಣನ ಆಸೆ, ಆ ಆಸೆಯನ್ನ ಅವರು ಈಡೇರಿಸಲಿ ಅಂತಕ್ಕಂಥ ಒಂದು ಇದರಿಂದ ನಾನು ಇವತ್ತು ಇದರ ಬಗ್ಗೆ ಹೇಳ್ತಾ ಇದ್ದೀನಿ. ಇಂಥ ವ್ಯಕ್ತಿಯ ಜೀವನ ಚಿತ್ರವನ್ನ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತೋರಿಸಬೇಕು ಅಂತಕ್ಕಂಥ ಒಂದು ಕಳಕಳಿಯ ನನ್ನ ಮನವಿ. ರಾಯಣ್ಣ ಹೇಳಿದ ಒಂದೇ ಮಾತು, ದೇಹ ಅಳಿದರೂ ದೇಶ ಉಳಿಯಲಿ ಹೋರಾಡಿ ಅಂತ ಹೇಳಿದ. ಅದೇ ರೀತಿಯಲ್ಲಿ ಬ್ರಿಟಿಷರಿಗೆ ಸವಾಲಾಕದ ಸಾಯುವ ಮೊದಲು ಏನಂದ್ರೆ, ನೀವು ನನ್ನೊಬ್ಬನನ್ನ ಗಲ್ಲಿಗೇರಿಸಿದ್ರೆ ಮನೆಗೂ ಒಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟುತ್ತಾನೆ.